ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು 12 ಮಾಸಗಳು ಮತ್ತು ಯಾವ ಮಾಸಗಳಲ್ಲಿ ಯಾವ ಹಬ್ಬ ಬರುತ್ತದೆ ಎಂದು ಹೇಳುತ್ತೇನೆ. ಮೊದಲು 12 ಮಾಸಗಳು ನೋಡೋಣ. ಮೊದಲನೇ ಮಾಸ ಚೈತ್ರ ಮಾಸ, ವೈಶಾಖ ಮಾಸ, ಜ್ಯೇಷ್ಠ ಮಾಸ, ಆಷಾಢ ಮಾಸ, ಶ್ರಾವಣ ಮಾಸ, ಭಾದ್ರಪದ ಮಾಸ, ಆಶ್ವೀಜ ಮಾಸ, ಕಾರ್ತಿಕ ಮಾಸ, ಮಾರ್ಗಶಿರ ಮಾಸ, ಪುಷ್ಯ ಮಾಸ, ಮಾಘ ಮಾಸ ಹಾಗೂ ಫಾಲ್ಗುಣ ಮಾಸ. ಇವು 12 ಮಾಸಗಳು. ಇನ್ನೊಂದು ಮಾಸ ಅಧಿಕ ಮಾಸ, ಅದು 3 ವರ್ಷದಲ್ಲಿ ಒಂದು ಸಲ ಬರುತ್ತದೆ. ಅಧಿಕ ಮಾಸದಲ್ಲಿ ಕೇವಲ ದಾನ ಧರ್ಮ ಪೂಜೆಗಳನ್ನು ಮಾಡಲಾಗುತ್ತದೆ. ಅಧಿಕ ಮಾಸದಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡಬಾರದು. ಈಗ ನಾನು ನಿಮಗೆ ಯಾವ ಮಾಸದಲ್ಲಿ ಯಾವ ವಿಶೇಷ ಹಬ್ಬಗಳು ಬರುತ್ತವೆ ಎಂದು ಹೇಳುತ್ತೇನೆ. ವಿಡಿಯೋ ಕೊನೆ ತನಕ ನೋಡಿದರೆ ನಿಮಗೆ ತುಂಬವೇ ಸಹಾಯವಾಗುತ್ತದೆ. ಮೊದಲು ಚೈತ್ರ ಮಾಸದಲ್ಲಿ ಬರುವ ಹಬ್ಬಗಳು ಮತ್ತು ವಿಶೇಷ ದಿನಗಳು. ಚೈತ್ರ ಮಾಸದಲ್ಲಿ ಯುಗಾದಿ ಹಬ್ಬ, ಇದು ಶುದ್ಧ ಪ್ರತಿಪದ ಹಾಗೂ ಚೈತ್ರ ಗೌರಿ ಹಾಗೂ ರಾಮನವಮಿ ಮತ್ತು ಹನುಮನ್ ಜಯಂತಿ. ವೈಶಾಖ ಮಾಸದಲ್ಲಿ ಬರುವ ಹಬ್ಬಗಳು ಅಕ್ಷಯ ತೃತೀಯ, ವೈಶಾಖ ಶುದ್ಧ ದಶಮಿ ಹಾಗೂ ನರಸಿಂಹ ಜಯಂತಿ, ವೇದವ್ಯಾಸ ಜಯಂತಿ. ಜ್ಯೇಷ್ಠ ಮಾಸದಲ್ಲಿ ಬರುವ ಹಬ್ಬಗಳು ಕಾರ ಹುಣ್ಣಿಮೆ, ವಟಸಾವಿತ್ರಿ ಪೂಜೆ ಹಾಗೂ ಮೊಣ್ಣೆತ್ತಿನ ಅಮಾವಾಸ್ಯೆ. ಆಷಾಢ ಮಾಸದಲ್ಲಿ ಬರುವ ಹಬ್ಬಗಳು ಆಷಾಢ ಮಾಸ. ಚಾತುರ್ಮಾಸ ಪ್ರಾರಂಭವಾಗುತ್ತದೆ. ಚಾತುರ್ಮಾಸದ ವ್ರತ ನಿಯಮಗಳು: ಏಕಾದಶಿ, ದಿವಸಿ ಅಮಾವಾಸ್ಯೆ, ದಿವಸಿ ಗೌರಿ ಪೂಜೆ. ಶ್ರಾವಣ ಮಾಸ. ಶ್ರಾವಣ ಮಾಸ ಹಬ್ಬಗಳ ಮಾಸ ಎಂದು ಹೇಳಬಹುದು. ಶ್ರಾವಣ ಮಾಸ 1 ತಿಂಗಳ ಹಬ್ಬಗಳ ಮಾಸ. ಶ್ರಾವಣ ಮಾಸದಲ್ಲಿ ಸೋಮವಾರ ವಿಶೇಷ ಹಾಗೂ ಶ್ರಾವಣ ಶುಕ್ರವಾರ ಅದು ಕೂಡ ವಿಶೇಷ. ಶುಕ್ರವಾರ ಲಕ್ಷ್ಮಿಯ ಪೂಜೆ ಹಾಗೂ ಮಂಗಳವಾರ ಮಂಗಳಗೌರಿ ಪೂಜೆ. ಇದು ಹೊಸದಾಗಿ ಮದುವೆಯಾದ ಹುಡುಗಿಯರು ಮಾಡುವ ಪೂಜೆ. ಈ ಮಂಗಳಗೌರಿ ಪೂಜೆ 5 ವರ್ಷ ಮಾಡಲಾಗುತ್ತದೆ. ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳು: ನಾಗ ಚತುರ್ಥಿ, ನಾಗಪಂಚಮಿ, ಶಿರಿಯಾಳ ಷಷ್ಠಿ ಹಾಗೂ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ನೂಲು ಹುಣ್ಣಿಮೆ ಅಥವಾ ರಕ್ಷಾಬಂಧನ ಹಬ್ಬ ಹಾಗೂ ಗೋಕುಲಾಷ್ಟಮಿ. ಭಾದ್ರಪದ ಮಾಸದಲ್ಲಿ ಬರುವ ಹಬ್ಬಗಳು: ಸುವರ್ಣ ಗೌರಿ, ಗಣೇಶ ಚತುರ್ಥಿ ಹಾಗೂ ಋಷಿ ಪಂಚಮಿ, ಅನಂತ ಚತುರ್ದಶಿ ಮತ್ತು ಅನಂತನ ಹುಣ್ಣಿಮೆ ಹಾಗೂ ಪಕ್ಷ ಮಾಸ ಪ್ರಾರಂಭವಾಗುತ್ತದೆ. ಪಿತೃಪಕ್ಷ. ಆಶ್ವೀಜ ಮಾಸ. ಆಶ್ವೀಜ ಮಾಸದಲ್ಲಿ ಬರುವ ಹಬ್ಬಗಳು: ನವರಾತ್ರಿ, ವಿಜಯದಶಮಿ, ಕೋಜಾಗರಿ ಪೂರ್ಣಿಮೆ, ದೀಪಾವಳಿ, ಅಮಾವಾಸ್ಯೆ, ಲಕ್ಷ್ಮೀ ಪೂಜೆ. ಕಾರ್ತಿಕ ಮಾಸ. ಕಾರ್ತಿಕ ಮಾಸದಲ್ಲಿ ಬರುವ ಹಬ್ಬಗಳು: ಬಲಿಪಾಡ್ಯ, ಕಾರ್ತಿಕ ಶುದ್ಧ ಪ್ರತಿಪದ, ಕಾರ್ತಿಕ ಸ್ನಾನ, ತುಳಸಿ ವಿವಾಹ, ಇದು ಉತ್ಥಾನ ದ್ವಾದಶಿ, ವೈಕುಂಠ ಚತುರ್ದಶಿ ಹಾಗೂ ಗೌರಿ ಹುಣ್ಣಿಮೆ. ಮಾರ್ಗಶಿರ ಮಾಸ ಮತ್ತು ಧನುರ್ಮಾಸ. ಧನುರ್ಮಾಸ ಪ್ರಾರಂಭವಾಗುತ್ತದೆ. ದತ್ತಾತ್ರೇಯ ಜಯಂತಿ ಬರುತ್ತದೆ.
ಪುಷ್ಯಮಾಸ. ಪುಷ್ಯಮಾಸದಲ್ಲಿ ಬರುವ ಹಬ್ಬಗಳು ಭೋಗಿ ಹಬ್ಬ, ಸಂಕ್ರಾಂತಿ, ಸಂಕ್ರಮಣ ಹಬ್ಬ ಹಾಗೂ ಬನಶಂಕರಿ ಹುಣ್ಣಿಮೆ. ಮಾಘ ಮಾಸದಲ್ಲಿ ಬರುವ ಹಬ್ಬಗಳು ಮಾಘ ಸ್ನಾನ, ರಥಸಪ್ತಮಿ, ಭೀಷ್ಮಾಷ್ಟಮಿ, ಮಧ್ವನವಮಿ, ಭಾರತ ಹುಣ್ಣಿಮೆ ಮತ್ತು ಮಹಾಶಿವರಾತ್ರಿ. ಫಾಲ್ಗುಣ ಮಾಸದಲ್ಲಿ ಬರುವ ಹಬ್ಬಗಳು ಕಾಮದಹನ ಹಾಗೂ ಹೋಳಿ ಹುಣ್ಣಿಮೆ, ಬಣ್ಣದ ಆಟ. ಇವು 12 ಮಾಸಗಳಲ್ಲಿ ಬರುವ ವಿಶೇಷ ಹಬ್ಬಗಳು. ನಿಮಗೆ ನನ್ನ ಮಾಹಿತಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.